ನಮಸ್ಕಾರ ಕನ್ನಡಿಗರೇ, ನಿಮ್ಮ ಪಡಿತರ ಚೀಟಿ ರದ್ದಾಗಲಿದೆ. ಹೌದು, ನೀವು ಸರಿಯಾಗಿ ಕೇಳ್ತಾ ಇದ್ದೀರಾ. ಜೂನ್ 30ರೊಳಗೆ ಕೆವೈಸಿ ಮಾಡದಿದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಬಹುದು. ಈಗ ಕೇಂದ್ರ ಸರ್ಕಾರದಿಂದ ಗಡುವು ಇಡಲಾಗಿದೆ. ಜನರಿಗೆ ಸರಿಯಾದ ಪಡಿತರ ಸಿಗಲೆಂದು ಸರ್ಕಾರ ಈ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. ಜೂನ್ 30, 2025 ಈ ದಿನದೊಳಗೆ ಈ ಕೆಲಸ ಮಾಡಿ. ಈ ಗಡುವಿನೊಳಗೆ ನಿಮ್ಮ ಪಡಿತರ ಚೀಟಿಗೆ ಕೆವೈಸಿ ಮಾಡಿಸಲೇಬೇಕು. ಇದಿಲ್ಲದಿದ್ದರೆ ನಿಮ್ಮ ಕಾರ್ಡ್ ನಿಷ್ಕ್ರಿಯವಾಗುತ್ತೆ. ಈ ಕೆವೈಸಿ ಪ್ರಕ್ರಿಯೆಯನ್ನು ಆಫ್ಲೈನ್ ಅಥವಾ ಆನ್ಲೈನ್ನಲ್ಲೂ ಕೂಡ ಮಾಡಿಸಬಹುದು. ಈ ಕೆವೈಸಿ ಅಂತಂದ್ರೆ ಏನು? ಅಂದರೆ ಇದು ನಿಮ್ಮ ಆಧಾರ್ ಕಾರ್ಡ್ ಹಾಗೂ ಬಯೋಮೆಟ್ರಿಕ್ ಚಿಹ್ನೆಗಳ ಮೂಲಕ ಗುರುತಿನ ದೃಢೀಕರಣ ಪ್ರಕ್ರಿಯೆ. ಇದರಿಂದ ನಕಲಿ ಕಾರ್ಡ್, ಮರಣ ಹೊಂದಿದವರ ಹೆಸರಿನಲ್ಲಿ ಕಾರ್ಡ್ ಬಳಸುವಂತಹ ತಪ್ಪುಗಳನ್ನು ತಡೆಯಲು ಸಾಧ್ಯವಾಗುತ್ತೆ. ಈ ಪ್ರಕ್ರಿಯೆ ನಿಮಗೆ ಹತ್ತಿರದ ನ್ಯಾಯಬೆಲೆ ಅಂಗಡಿ ಅಥವಾ ಸೈಬರ್ ಸೆಂಟರ್ನಲ್ಲಿ ಮಾಡಿಸಬಹುದು. ಎಲ್ಲಾ ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ ಮತ್ತು ಪಡಿತರ ಚೀಟಿ ಕೈಯಲ್ಲಿ ಇರಲಿ. ಆಗ ಅಲ್ಲಿ POS ಯಂತ್ರದ ಮೂಲಕ ಬಯೋಮೆಟ್ರಿಕ್ ವೆರಿಫಿಕೇಶನ್ ಮಾಡಲಾಗುತ್ತದೆ. ಆನ್ಲೈನ್ ಪ್ರಕ್ರಿಯೆಗೆ ನೀವು ಮೇರಾ ರೇಷನ್ ಅಪ್ಲಿಕೇಶನ್ಗಳನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಬಹುದು. ಆಧಾರ್ ನಂಬರನ್ನು ನಮೂದಿಸಿ OTP ಮೂಲಕ ದೃಢೀಕರಣ ಮಾಡಿ, ಬಳಿಕ ನಿಮ್ಮ ಮುಖವನ್ನು ಸ್ಕ್ಯಾನ್ ಮಾಡುವ ಮೂಲಕ ಪ್ರಕ್ರಿಯೆಯನ್ನು ಮುಗಿಸಲಾಗುತ್ತದೆ. ಕೊನೆಯ ದಿನಾಂಕ ಜೂನ್ 30, 2025. ಈಗಾಗಲೇ ಒಂದು ಬಾರಿ ಮಾರ್ಚ್ 31ಕ್ಕೆ ಗಡುವಿತ್ತು, ಆದ್ರೆ ಈಗ ಅದು ವಿಸ್ತರಿಸಿ ಈ ತಿಂಗಳ ಕೊನೆ ಅಂತ ಮಾಡಿ ಬಿಟ್ಟಿದ್ದಾರೆ. ಇನ್ನು ತಡಮಾಡಬೇಡಿ. ಅರ್ಹರಿಗೆ ಅನ್ನ ಸಿಕ್ಕಬೇಕು, ಅನರ್ಹರಿಗೆ ಬ್ರೇಕ್ ಬೀಳಬೇಕು. ಈ ಉದ್ದೇಶದಿಂದಲೇ ಈ ಕ್ರಮ. ಈ ಮಾಹಿತಿ ಎಲ್ಲರಿಗೂ ತಲುಪಬೇಕು. ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಕುಟುಂಬಕ್ಕೆ ಮತ್ತು ಬಂಧುಗಳಿಗೆ. ಹೆಚ್ಚಿನ ಇಂತಹ ಮಾಹಿತಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.